ಅದೇ ಸರ್, ಇವಾಗ ಇಕ್ಬಾಲ್ ಹುಸೇನ್ ಅವ್ರ ಹೆಸರಲ್ಲಿ ತಪ್ಪು ಮಾಹಿತಿನ ಏನು ನೀಡಿದ್ದಾರೆ ನಮ್ಮ ಗ್ರಾಮದವರು, ಅದು ಸುಳ್ಳು ಅಂತೇಳಿ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ ಸರ್. ನಾವು ವರದಿ ಕೊಡೋದಕ್ಕೆ ಅವರು ನಮ್ಮ ಹೆಸರಿಗೆ ಮಾಡಿಕೊಡೋಕ್ಕೋಸ್ಕರ ಅವ್ರ ಹೆಸರಿಗೆ ಮಾಡಿಕೊಂಡು ನಮಗೆ ಮಾಡಿಕೊಡೋಕ್ಕೋಸ್ಕರ ಅವರು ಹೆಸರನ್ನ ಸೂಚಿಸೋರ ಹೊರತು ಅವರಾಗಿದ್ದವರು ಬಂದು ನಮ್ಮ ಊರನ್ನೇ ಆಗಲಿ ಜಮೀನೇ ಆಗಲಿ ಖಾಲಿ ಮಾಡಿಸುವಂಥ ಉದ್ದೇಶ ಇಲ್ಲ. ಅವ್ರು ನಮ್ಮನ್ನೆಲ್ಲ ಕರೆಸಿ ಮಾತಾಡೇನೆ ನಿಮ್ಗೆಲ್ಲರಿಗೂ ಹಕ್ಕುಪತ್ರ ಅದೇನಿದೆ ನೀವೇನು ವಾಸ ಇದ್ದೀರೋ ಆ ಮನೆಗಳೆಲ್ಲ ನಿಮ್ಮ ಹೆಸರು ಮಾಡಿಸ್ಕೊಡ್ತೀವಿ ಅಂತೇಳಿ ನಮಗೆ ಭರವಸೆ ಕೊಟ್ಟು ಅಧಿಕಾರಿಗಳ್ನೂ ಕೂಡ ಕಳಿಸಿ ಅವರು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಇವ್ರೇನು ಮಾಡ್ತಾವ್ರೆ, ಅದನ್ನು ಮಾಡೋಕ್ಕೂ ಬಿಡ್ತಾ ಇಲ್ಲ. ಈ ಕಡೆ ಅವರು ಮಾಡಿಸ್ಕೊಳ್ಳೋಕ್ಕೆ ಅವಕಾಶ ಇಲ್ಲ. ನಮಗೆ ತುಂಬ ತೊಂದರೆ ಆಯ್ತದೆ ಸರ್. ಇಷ್ಟು ವರ್ಷ ಆದರೂ ನಮಗೆ ಸುಮ್ಮನೆ ಕಂದಾಯ ಕಟ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಯಾವುದೂ ಒಂದು ಬಿ ಖಾತೆ ಇಲ್ಲ, ಈ ಖಾತೆ ಇಲ್ಲ. ಆಗ ನಮ್ಮ ಮನೆ ನಮ್ಮ ಹೆಸರಲ್ಲಿ ಇದೆ ಅಂತ ಅನ್ನೋದೊಂದು ಬಿಟ್ಟರೆ ನಮಗೇನು ಅದರಿಂದ ಅನುಕೂಲ ಆಗ್ತಾಯಿಲ್ಲ ಸರ್. ಜಮೀನು ಹಂಗೆ ಆಗಿದೆ, ಇದೂ ಹಂಗೆ ಆಗಿದೆ ಸರ್. ಅದಕ್ಕೋಸ್ಕರ ನಮಗೆ ಇದು ಸುಳ್ಳು ಮಾಹಿತಿ, ಇದು ಇಡೀ ಊರಿನಲ್ಲಿ ಗ್ರಾಮದಲ್ಲಿ ನೀವೆಲ್ಲರನ್ನೂ ವಿಚಾರ ತಿಳ್ಕೊಂಡು ನಮ್ಗೆ ಒಳ್ಳೆಯದಾಗೋ ರೀತಿಯಲ್ಲಿ ನಮ್ಗೆ ಹಕ್ಕುಪತ್ರ ಏನಿದೆ, ನಾವು ಏನು ವಾಸ ಇದ್ದೀವಿ ಅದು ಮಾಡಿಕೊಡೋದಕ್ಕೋಸ್ಕರ ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಇವರು ನಮಗೆ ಪ್ರಯತ್ನ ಮಾಡ್ತಾವ್ರೆ. ಅದು ಸುಳ್ಳು ಮಾಹಿತಿ ಅಂತ ಹೇಳೋಕ್ಕೆ ಯಾರು ಸರ್? ಯಾರೂ ಮಾತಾಡಿಲ್ಲ ಸರ್. ನಾವು ಪೇಪರ್ ನೋಡಿ ಇಲ್ಲ ಸರ್. ಇದು ಸುಮಾರು ಒಂದು 2-3 ತಿಂಗಳಾಯ್ತು ಸರ್. ಅವಾಗಲೇ ಮಾತಾಡೋದು. ನಮ್ಮನ್ನೆಲ್ಲ ಕರೆಸಿ ಅವರು ನಮ್ಮ ಗ್ರಾಮದವರೇ ಸರ್. ಇಲ್ಲ ಸರ್, ಅವ್ರೇನು ನಮ್ಮನ್ನು ಏನು ಮಾಹಿತಿ ಇದೆ ನಮ್ಮನ್ನು ಇಡೀ ಊರವ್ರನ್ನೇನು ಅವರು ಚೆ ಏನೂ ಇಲ್ಲ ಸರ್. ಆ ಥರ ಏನಿಲ್ಲ, ಎಲ್ಲ ಚೆನ್ನಾಗೇ ಇದ್ದೀವಿ. ಹೌದು ಶಾಸಕರೇ ನಮಗೆ ನಾವು ನಮ್ಗೆ ಒಳ್ಳೇದಾಗಬೇಕಲ್ಲ ಸರ್. ಈಗ ಇಡೀ ಊರೇ ನಮ್ಗೆ ಒಳ್ಳೇದಾಗೋದು ಮಾಡಬೇಕಾದ್ರೆ ಯಾಕೆ ನಾವು ವಿರೋಧ ಮಾಡಬೇಕು? ನಮಗೆ ಇಲ್ಲ ಸರ್, ಯಾವುದೇ ಕಾರಣಕ್ಕೂ ಇಲ್ಲ ಸರ್. ಅದನ್ನು ನಮ್ಮ ಹೆಸ್ರಿಗೆ ಮಾಡಿಕೊಡೋಕ್ಕೋಸ್ಕರನೇ ಇವತ್ತು ಪ್ರಯತ್ನ ನಡೀತಾ ಇದೆ. ಅಧಿಕಾರಿಗಳ ಮುಖಾಂತರ ನಮ್ಗೆ ಒಳ್ಳೇದಾಗ್ತಾ ಇದೆ. ಸುಮ್ಮನೆ ಇದು ಸುಳ್ಳು ಸುದ್ದಿ ಅಂತ ನಾವು ಹೇಳ್ತಾ ಇದ್ದೀವಿ ಸರ್. ಆರೋಪ ಸುಳ್ಳು ಸರ್. ಅದೇ ಸರ್, ಇವಾಗ ಇಕ್ಬಾಲ್ ಹುಸೇನ್ ಅವ್ರ ಹೆಸರಲ್ಲಿ ತಪ್ಪು ಮಾಹಿತಿನ ಏನು ನೀಡಿದ್ದಾರೆ ನಮ್ಮ ಗ್ರಾಮದವರು, ಅದು ಸುಳ್ಳು ಅಂತೇಳಿ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ ಸರ್. ನಾವು ವರದಿ ಕೊಡೋದಕ್ಕೆ ಅವರು ನಮ್ಮ ಹೆಸರಿಗೆ ಮಾಡಿಕೊಡೋಕ್ಕೋಸ್ಕರ ಅವ್ರ ಹೆಸರಿಗೆ ಮಾಡಿಕೊಂಡು ನಮಗೆ ಮಾಡಿಕೊಡೋಕ್ಕೋಸ್ಕರ ಅವರು ಹೆಸರನ್ನ ಸೂಚಿಸೋರ ಹೊರತು ಅವರಾಗಿದ್ದವರು ಬಂದು ನಮ್ಮ ಊರನ್ನೇ ಆಗಲಿ ಜಮೀನೇ ಆಗಲಿ ಖಾಲಿ ಮಾಡಿಸುವಂಥ ಉದ್ದೇಶ ಇಲ್ಲ. ಅವ್ರು ನಮ್ಮನ್ನೆಲ್ಲ ಕರೆಸಿ ಮಾತಾಡೇನೆ ನಿಮ್ಗೆಲ್ಲರಿಗೂ ಹಕ್ಕುಪತ್ರ ಅದೇನಿದೆ ನೀವೇನು ವಾಸ ಇದ್ದೀರೋ ಆ ಮನೆಗಳೆಲ್ಲ ನಿಮ್ಮ ಹೆಸರು ಮಾಡಿಸ್ಕೊಡ್ತೀವಿ ಅಂತೇಳಿ ನಮಗೆ ಭರವಸೆ ಕೊಟ್ಟು ಅಧಿಕಾರಿಗಳ್ನೂ ಕೂಡ ಕಳಿಸಿ ಅವರು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಇವ್ರೇನು ಮಾಡ್ತಾವ್ರೆ, ಅದನ್ನು ಮಾಡೋಕ್ಕೂ ಬಿಡ್ತಾ ಇಲ್ಲ. ಈ ಕಡೆ ಅವರು ಮಾಡಿಸ್ಕೊಳ್ಳೋಕ್ಕೆ ಅವಕಾಶ ಇಲ್ಲ. ನಮಗೆ ತುಂಬ ತೊಂದರೆ ಆಯ್ತದೆ ಸರ್. ಇಷ್ಟು ವರ್ಷ ಆದರೂ ನಮಗೆ ಸುಮ್ಮನೆ ಕಂದಾಯ ಕಟ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಯಾವುದೂ ಒಂದು ಬಿ ಖಾತೆ ಇಲ್ಲ, ಈ ಖಾತೆ ಇಲ್ಲ. ಆಗ ನಮ್ಮ ಮನೆ ನಮ್ಮ ಹೆಸರಲ್ಲಿ ಇದೆ ಅಂತ ಅನ್ನೋದೊಂದು ಬಿಟ್ಟರೆ ನಮಗೇನು ಅದರಿಂದ ಅನುಕೂಲ ಆಗ್ತಾಯಿಲ್ಲ ಸರ್. ಜಮೀನು ಹಂಗೆ ಆಗಿದೆ, ಇದೂ ಹಂಗೆ ಆಗಿದೆ ಸರ್. ಅದಕ್ಕೋಸ್ಕರ ನಮಗೆ ಇದು ಸುಳ್ಳು ಮಾಹಿತಿ, ಇದು ಇಡೀ ಊರಿನಲ್ಲಿ ಗ್ರಾಮದಲ್ಲಿ ನೀವೆಲ್ಲರನ್ನೂ ವಿಚಾರ ತಿಳ್ಕೊಂಡು ನಮ್ಗೆ ಒಳ್ಳೆಯದಾಗೋ ರೀತಿಯಲ್ಲಿ ನಮ್ಗೆ ಹಕ್ಕುಪತ್ರ ಏನಿದೆ, ನಾವು ಏನು ವಾಸ ಇದ್ದೀವಿ ಅದು ಮಾಡಿಕೊಡೋದಕ್ಕೋಸ್ಕರ ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಇವರು ನಮಗೆ ಪ್ರಯತ್ನ ಮಾಡ್ತಾವ್ರೆ. ಅದು ಸುಳ್ಳು ಮಾಹಿತಿ ಅಂತ ಹೇಳೋಕ್ಕೆ ಯಾರು ಸರ್? ಯಾರೂ ಮಾತಾಡಿಲ್ಲ ಸರ್. ನಾವು ಪೇಪರ್ ನೋಡಿ ಇಲ್ಲ ಸರ್. ಇದು ಸುಮಾರು ಒಂದು 2-3 ತಿಂಗಳಾಯ್ತು ಸರ್. ಅವಾಗಲೇ ಮಾತಾಡೋದು. ನಮ್ಮನ್ನೆಲ್ಲ ಕರೆಸಿ ಅವರು ನಮ್ಮ ಗ್ರಾಮದವರೇ ಸರ್. ಇಲ್ಲ ಸರ್, ಅವ್ರೇನು ನಮ್ಮನ್ನು ಏನು ಮಾಹಿತಿ ಇದೆ ನಮ್ಮನ್ನು ಇಡೀ ಊರವ್ರನ್ನೇನು ಅವರು ಚೆ ಏನೂ ಇಲ್ಲ ಸರ್. ಆ ಥರ ಏನಿಲ್ಲ, ಎಲ್ಲ ಚೆನ್ನಾಗೇ ಇದ್ದೀವಿ. ಹೌದು ಶಾಸಕರೇ ನಮಗೆ ನಾವು ನಮ್ಗೆ ಒಳ್ಳೇದಾಗಬೇಕಲ್ಲ ಸರ್. ಈಗ ಇಡೀ ಊರೇ ನಮ್ಗೆ ಒಳ್ಳೇದಾಗೋದು ಮಾಡಬೇಕಾದ್ರೆ ಯಾಕೆ ನಾವು ವಿರೋಧ ಮಾಡಬೇಕು? ನಮಗೆ ಇಲ್ಲ ಸರ್, ಯಾವುದೇ ಕಾರಣಕ್ಕೂ ಇಲ್ಲ ಸರ್. ಅದನ್ನು ನಮ್ಮ ಹೆಸ್ರಿಗೆ ಮಾಡಿಕೊಡೋಕ್ಕೋಸ್ಕರನೇ ಇವತ್ತು ಪ್ರಯತ್ನ ನಡೀತಾ ಇದೆ. ಅಧಿಕಾರಿಗಳ ಮುಖಾಂತರ ನಮ್ಗೆ ಒಳ್ಳೇದಾಗ್ತಾ ಇದೆ. ಸುಮ್ಮನೆ ಇದು ಸುಳ್ಳು ಸುದ್ದಿ ಅಂತ ನಾವು ಹೇಳ್ತಾ ಇದ್ದೀವಿ ಸರ್. ಆರೋಪ ಸುಳ್ಳು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.